ಅಲ್ಲಿ ಒಂದಷ್ಟು ಜನ ಹೆಂಗಸರು, ಹೌದು ಹೌದು ದಿಬ್ಬಣಕ್ಕೆ ಹೋಗಿದ್ದು Correct, 30 ಜನ ಹೆಂಗಸರು, ಮದುಮಗಳನ ಅಮ್ಮ ಚಿಕ್ಕಮ್ಮ ಹಾ ಅಲ್ಲಿ ನಮ್ಮ ಅಮ್ಮನ ಸೋದರತ್ತೆ ಕೂಡ ತೀರ್ಕೊಂಡ್ರು ಆ ಸಾವಲ್ಲಿ. ಆವಾಗ ನನ್ನ ಅಜ್ಜಿ ಊರೇ ಅರಳುಗುಪ್ಪೆ. ಆಗ ಅಲ್ಲಿ ಊರೇ ಸ್ಮಶಾನ, ಮೌನ. ಹೆಣ ಎಲ್ಲ ತರ್ತಾರೆ, ಮಗುನ್ ತೋರಿಸ್ತಾರೆ. ಇದು ಎಲ್ಲ ಹೆಣ್ಮಕ್ಳೆ, ಒಂದಿಬ್ರು ಗಂಡು ಮಕ್ಳು ಬಿಟ್ಟು ಎಲ್ಲ ಸತ್ತಿದ್ದೆ ಎಲ್ಲ ಅವರೇ. ಹಿಂಗೆಲ್ಲ ಇದು ಮಾಡಿ ನನ್ನ ಕಣ್ಣು ಕಟ್ದಂಗೆ ಇತ್ತು ಅದು. ನಂಗೆ ತುಂಬ ಡಿಸ್ಟರ್ಬ್ ಮಾಡ್ತು ಅದು. NSTಲಿ ನನಗೆ ಒಂದು 15 ದಿನ 20 ದಿನ ಬ್ರೇಕ್ ಸಿಕ್ಕಿದಾಗ ನಾನು ಅದನ್ನು ಬರೆದು ಅಲ್ಲಿಯ ಗೈಡೆನ್ಸ್ನ ನಾನು ಯುಟಿಲೈಸ್ ಮಾಡಿಕೊಂಡು ಅವ್ರ ಗೈಡೆನ್ಸ್ ಮೇಲೆ ಒಂದು ಸೋಲೋ ಮಾಡಿದೆ, ಶುಭ ವಿವಾಹ ಅಂತ. ಅಂದರೆ ಮದುಮಗಳ ಪಾಯಿಂಟ್ ಆಫ್ ವ್ಯೂಯಿಂದ ನಾನೇನೋ ಹೇಳಬೇಕಾಗಿತ್ತು. ಆವಾಗ ನನಗನ್ನಿಸ್ತು ವಿಷಯಗಳನ್ನ ಹೇಳೋಕ್ಕೆ ಒಬ್ಬ ನಟಿಯಾಗಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಬ್ಬ ನಿರ್ದೇಶಕ ಬೇಕು, ಕ್ಯಾಮ್ರಾ ಬೇಕು, ಒಬ್ಬ ಪ್ರೊಡ್ಯೂಸರ್ ಬೇಕು, ಒಂದು ಸಿನಿಮಾ ಬೇಕು, ಅದಕ್ಕೊಂದು ಮೇಕಪ್ ಆರ್ಟಿಸ್ಟ್ ಬೇಕು ಅಂತ ಹೋಗದೆ ವೇದಿಕೆ ಇಟ್ಕೊಂಡು ಆಡಿಯನ್ಸ್ ಇಟ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋಣ ಅಂತ ನಾನು ಶುರು ಮಾಡಿದೆ. ಕೊನೆಗೆ ಯಾರೂ ಚಪ್ಪಾಳೆ ತಟ್ಟಲಿಲ್ಲ, ಎಲ್ಲ ನಿಂತು ಬೇರೆ ಥರದ ಮೌನ. ಆವಾಗ ನನಗನ್ನಿಸ್ತು ನನ್ನ ನಾಟಕಗಳಾದಮೇಲೆ ನನಗೆ ಚಪ್ಪಾಳೆ ಬಿದ್ದರೆ ನಾನು ಸೋಲ್ತೀನಿ. ಅವರ ಪಾತ್ರಗಳಿಗೆ ಹೋಗ್ಬಿಟ್ಟಿದ್ರು. ಅವಾಗ ನಾನು ಮಾಡಬೇಕಾಗಿರೋದೇನು, ಚಪ್ಪಾಳೆಗಾಗಿ ನಾಟಕ ಮಾಡಬೇಕಾ ನಾನು? ಅವರಿಗೆ ಚಪ್ಪಾಳೆ ತಟ್ಟದೆ ಏನೋ ಒಂದು ಗ್ರಹಿಕೆಯಿಂದ ಅವ್ರನ್ನ ಲಾಕ್ ಮಾಡೋಕ್ಕಾಗಿ ನಾಟಕ ಮಾಡಬೇಕಾ ಅನ್ನಿಸ್ತು. ನಾನು ಚಪ್ಪಾಳೆಗಾಗಿ ಅವತ್ತಿಂದ ನಾಟಕ ಮಾಡೋದು ಬೇಡ ಅಂದ್ಕೊಂಡೆ. ಯಾಕೆ ಯಾವಾಗಲೂ ಅನ್ಸಲ್ವಾ ನೇಮು ಫೇಮು ಮನಿ ಇವಾಗೆಲ್ಲ ಬೇಡವಾ? ಪ್ರಾಕ್ಟಿಕಲ್ ಕ್ವಶನ್, ಪ್ರಾಕ್ಟಿಕಲ್ ಗರ್ಲ್ ಅಲ್ಲ, ಅದರ ಹಿಂದೆ ನಾನು ಹೋಗ್ಲಿಲ್ಲ. ತುಂಬಾ ಜನ ಆಲೋಚನೆ ಅದೇ ಇರುತ್ತೆ, ಬದುಕಕ್ಕೆ ದುಡ್ಡು ಬೇಕು ಗುರು, ಗುರುತಿಸಕ್ಕೆ ಜನ ನನ್ನನ್ನು ಇಷ್ಟಪಡಬೇಕು, ನಾನು ಪ್ರಸಿದ್ಧಿ ಪಡ್ಕೋಬೇಕು, ಇದೆಲ್ಲ ಇರುತ್ತೆ. ಅಕ್ಷತ ಒಳಗಡೆ ಇದು ಓಡಾಡ್ಲಿಲ್ವಾ ಮನಸ್ಸಲ್ಲಿ? ಟು ಬಿ ಫ್ರ್ಯಾಂಕ್, ನಾನು ಸ್ಕೂಲ್ ಡೇಸಲ್ಲಿ ಉಪೇಂದ್ರ ಫ್ಯಾನು. ಫಿಲಿಮ್ನೆಲ್ಲ ಯಾರ್ಯಾರು ಹೋಗ್ತಾರೆ ರಿಲೇಟಿವ್ಸ್ ಎಲ್ಲರ ಜೊತೆನೂ ಹೋಗಿ ನೋಡ್ತಿದ್ದೆ. ನಾನು ಡೈರೆಕ್ಟರ್ ಆಗ್ತೀನಿ, ಉಪೇಂದ್ರನ್ ಥರ ಆಗ್ತೀನಿ, ನೋಡ್ತಾ ಇರೋ ಅಂತ. ದರ್ಶನ್ ಅವ್ರ ಹಾಡು ಬಂದರೆ ಹಾಕೊಂಡು ಸೌಂಡ್ ಹಾಕೊಂಡು ಈ ಥರ ಫುಲ್ಲು ನಾನು ನೋಡು ಬೆಂಗಳೂರಿಗೆ ಹೋಗ್ತೀನಿ, ವಾಪಸ್ಸು ಇಂಡಸ್ಟ್ರಿ ಹೀರೋಯಿನ್ ಆಗ್ತೀನಿ, ಹೀರೋಯಿನ್ ಅಂತಿದ್ದೆ. ಅವಾಗ ಸ್ಕೂಲ್ ನಾನು ಅವಾಗ್ಲೇ ಹೇಳ್ಕೊ ಬರ್ತಿದ್ದೆ. ಅವಾಗ ಅಷ್ಟು ಇಷ್ಟ. ಆದ್ರೆ ಏನಾಗ್ಬಿಡ್ತು ಅಂದ್ರೆ ಹೋಗ್ತಾ ಹೋಗ್ತಾ ನನ್ನ ಅಪ್ಪ ತೀರ್ಕೊಂಡಿದ್ದು, ಆಮೇಲೆ ನಮಗ್ ಬಂದಿದ್ದು, ನಾನು ಕಲಿಬೇಕು ಅಂತ ರಂಗಭೂಮಿ ಕಡೆ ಬಂದಿದ್ದು, ಇವೆಲ್ಲ ನಂಗೆ ಇದೋ ಅಥವಾ ಇದೋ ಅಂದಾಗ ನಂಗೆ ಇದು ಇಷ್ಟ ಆಯ್ತು. ಈ ಕಮರ್ಷಿಯಲ್ ಹುಚ್ಚನ ಬಿಟ್ಬಿಟ್ಟೆ. ಏನ್ ಡೈಲಾಗ್ಗಳು ಉಪೇಂದ್ರ ಸಿನಿಮಾದ್ದು ಯು ರಿಮೆಂಬರ್? ಡೈಲಾಗ್ ಅವೆಲ್ಲ ಹೇಳಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲ ಹುಚ್ಚಿತ್ತಲ್ಲ, ಸೌಂಡ್, ಮ್ಯೂಸಿಕ್, ಸೌಂಡ್. ಓ ಹಂಗ. ಆಮೇಲೆ ಬರುವಾಗ ಹೀರೋಯಿನ್ಗಳು ಹಿಂಗ್ ನೋಡೋದು, ಚಾಂದಿನಿ ಹೆಂಗ್ ನೋಡ್ತಾಳೆ ಹಿಂಗ್ ಕಾರಲ್ಲಿ ಕುತ್ಕೊಂಡು, ನಾನು ಹಿಂಗ್ ಮಿರರಲ್ಲಿ ಬಂದು ಕುತ್ಕೊಂಡು ನೋಡ್ತಿರ್ತಿದ್ದೆ. ಆಮೇಲೆ ಎಷ್ಟು ಒಂಥರ ಆಗಿಂದ ಬಾಲ್ಯ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಬಡತನನೂ ಕೂಡ ಎಂಜಾಯ್ ಮಾಡಿದ್ದೀನಿ ನಾನು, ಇದ್ದದ್ದೇ ಅಲ್ವಾ ಅಂತ. ಅವಾಗಿಂದಾನೇ ನಾವು ಇದನ್ನ ತಗೊಂಡಿರೋದ್ರಿಂದ ಈಗಲೂ ನನಗೆ ಏನೇ ಬಂದ್ರು, ಇನ್ನು ಯಾವ ದೊಡ್ಡ ಅಲೆಗಳು ಬಂದ್ರು ನಾನು ಹೆದರಲ್ಲ. ಎಲ್ಲರೂ ಯೋಚನೆ ಮಾಡೋದಂಗೆ, ನಮ್ಮ ಸ್ಥಿತಿ ಹಿಂಗಿದೆ, ನಮ್ಮ ಕಷ್ಟ ಈ ಲೋಕದಲ್ಲಿ ಹಿಂಗಿದ್ರೆ ಬೆಳೆಯಕ್ಕೆ ಆಗಲ್ಲ ಅಂತ. ಅಂದ್ರೆ ಹೆಂಗೆ ಆ ಸ್ಥಿತಿ? ಬಡತನ ಅಂದ್ರೆ ಯಾವ ಸ್ಥಿತಿ ಅದು? ಅಪ್ಪ ಮಲ್ಕೊಂಡ್ರು, ಹುಷಾರ್ ತಪ್ಪಿ ಅಂದ್ಮೇಲೆ ದುಡಿಯೋರಿಲ್ಲ, ಮತ್ತೆ ಮೆಡಿಸಿನ್ಸ್, ಆಸ್ಪತ್ರೆ ಖರ್ಚುಗಳು ಜಾಸ್ತಿ. ಆಮೇಲೆ ನಾವು ಓದ್ತಾ ಇದೀವಿ, ಮನೆಗೆ ಇದಿಲ್ಲ, ಆ ತರ ಆಗ್ಬಿಡ್ತು. ಮತ್ತೆ ಇರೋ ಬರೋ ಚೂರು ಪಾರು ಜಮೀನನ್ನು ಮಾಡೋರಿಲ್ಲ. ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಏನೋ ಸರ್ ಆಯ್ತು, ನನ್ಗೆ ಅದೇ ಅರ್ಥ ಆಗಲ್ಲ ಹೆಂಗಾಯ್ತು ಅಂತ. ಬಟ್ ಅಲ್ಲಿ ಅಕ್ಕಪಕ್ಕದವರೆಲ್ಲ ಹೆಲ್ಪ್ ಮಾಡ್ತಿದ್ರು. ನನ್ನ ಸ್ನೇಹಿತರು ತುಂಬಾ ಚೆನ್ನಾಗಿದ್ರು, ಬಾಕ್ಸ್ ತರ್ತಿದ್ರು. ರಿಲೇಟಿವ್ಸು ಅಂದ್ರೆ ನಾವ್ ಯಾರು ಅನುಕೂಲಸ್ಥ ಫ್ಯಾಮಿಲಿ ಅಲ್ಲ. ನಮ್ಮ ಇಡೀ ಕುಟುಂಬ ಎಲ್ಲಾ ರೈತರೇ. ಯಾರು ಏನು ಒಂದು ಬ್ಯಾಕಪ್ ಇಲ್ಲ, ಆಸ್ತಿ ಮಾಡ್ಕೊಂಡಿಲ್ಲ, ಭೂಮಿ ನಂಬ್ಕೊಂಡು ಬದುಕ್ತವ್ರು. ಇವಾಗ 4 ಎಕರೆ ಇದೆ ಅಂದ್ರೆ 4 ಎಕರೆನೇ ಅನ್ಸುತ್ತೆ ಅವ್ರಿಗೆ. 4 ಎಕರೆಗೆ ಹೆಂಗೆ ನಾವು ಉಪ್ಪು ಯೂರಿಯಾ ಹಾಕ್ಬೇಕು, ಅದಕ್ಕೆ ಹೆಂಗ್ ಬಿತ್ತನೆ ಮಾಡ್ಬೇಕು ಅನ್ನೋದೇ ಟೆನ್ಷನ್ ಆಗಿತ್ತು. ಅಂದ್ರೆ ಭೂಮಿಯನ್ನ ಉಳದ್ ಬಿಟ್ಟು ಅವ್ರು ಬೇರೆ ಯೋಚನೆ ಇರ್ಲಿಲ್ವಲ್ಲ. ಈಗ ಭೂಮಿ ಮಾರೋದ್ರ ಬಗ್ಗೆ ಯೋಚನೆ. ಸೊ ಎಲ್ಲ ರೈತರೇ, ಎಲ್ಲರಿಗೂ ಜಮೀನ್ ಇದ್ದಷ್ಟು ಬರ್ಡನ್ ಅನ್ನೋ ತರ. ಹಂಗಿದಾಗ ನಾನು ನನ್ನ ಫಸ್ಟ್ ಸ್ಟೂಡೆಂಟ್ ಭೂಮಿಕಾ ಅಂತ, ಅವಳಿಗೆ ಪ್ರತಿ ಶನಿವಾರ ಮತ್ತೆ ಭಾನುವಾರ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ. ಅವಳು ಸುಮ್ನೆ ಕಾಂಟೆಂಪ್ರರಿ ಡ್ಯಾನ್ಸ್
ಫ್ರೀ ಸ್ಟೈಲ್ ಡ್ಯಾನ್ಸ್ ಅಂತ. ಓಕೆ. ಮತ್ತೆ ಯೋಗ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ರಿಂದ ಯೋಗ ಎಲ್ಲ ಮಾಡ್ತಿದ್ವಿ ಅಂತ ಯೋಗ ಎಲ್ಲ ಕೊಂಚ ಮಾಡ್ತಿದ್ವಿ. ಸಂಪಾದನೆ ಆಗಕ್ ಶುರು ಆಯ್ತು. ಅವಾಗ ಆಗಕ್ ಶುರು ಆಯ್ತು. ಆಮೇಲೆ ಅವ್ರ ಮಕ್ಳನ್ನೇ ಗಣೇಶ ಹಬ್ಬಕ್ಕೆ ಅವ್ರನ್ನೆಲ್ಲ ಸೇರಿಸಿ ಒಂದ್ 40 ನಿಮಿಷದ ಒಂದೇನೋ ಕೊರಿಯೋಗ್ರಫಿ ಮಾಡಿದ್ವಿ. ಆಮೇಲೆ 5 ಜನ ಆಗಿದ್ರು. ಅದಕ್ಕೊಂಚೂರು ದುಡ್ಡು ಬರ್ತಿತ್ತು. ಅವಾಗ ನಮ್ಮ ಯಾವ್ದೋ ಊರಿಗೆ ಕರೆದ್ರು, ಮಕ್ಳು ಕಳಿಸ್ತೀರಾ ಅಂತ ಪೇರೆಂಟ್ಸ್ನ ಕೇಳಿ ಹ್ಞೂ ಅಂತಂದ್ರೆ ಅವರು ಬಂದಿದ್ರು. ಆಗ 5,000 ರೂಪಾಯಿ ಕೊಟ್ರು ನನ್ನ ಕೈಗೆ ಆ ಊರವರು. ದೊಡ್ಡ ದುಡ್ಡಲ್ಲ. ಅಯ್ಯೋ 5,000! ನಾನು ಅಷ್ಟು ಹಣ ನೋಡೇ ಇಲ್ಲ. ಆಮೇಲೆ ಅವಾಗ್ಲೂ ಅನಿಸ್ತು, ಇಲ್ಲ ಕಲೆನಲ್ಲೂ ದುಡ್ಡಿದೆ, ಕಲೆನಲ್ಲೂ ದುಡ್ಡಿದೆ ಅನ್ಸಕ್ ಶುರುವಾಗಿದೆ ಅಲ್ಲಿ. ನಮ್ಮ ಅರಳುಕುಪ್ಪೆ ಯಾವ್ದು ವಿನಾಯಕ ಗೆಳೆಯರ ಬಳಗ ಅಂತ ಅವರು ಕರೆಸಿದ್ರು. ನನ್ನ ಮಾಮಂದಿರು ಅವರೇ ಕಲೆಕ್ಟ್ ಮಾಡಿ ಕೊಟ್ಟಿದ್ದು. ಅದಾದ್ಮೇಲೆ ಇನ್ನೊಂದೂರ್ಗೆ ಹೋದ್ವಿ, ಗಣೇಶ ಹಬ್ಬ ಬಂದಾಗ ಈ ಥರದ್ದೆಲ್ಲ ಮಾಡ್ತಿದ್ವಿ. ಅವಾಗ ನನಗೆ ಕಲೆನಲ್ಲಿ ದುಡ್ಡಿದೆ ಅನ್ಸಕ್ ಅವಾಗ ಸ್ವಲ್ಪ ಅರ್ನ್ ಆಗ್ತಿತ್ತು. ಬಟ್ ಹೆಂಗಿತ್ತು ಅವಾಗ ಮನಸ್ಥಿತಿ? ಸೋ ಕಾಲ್ಡ್ ಗರ್ಲಿ ಮನಸ್ಥಿತಿ. ಯಾವುದೋ ಓಲೆ ತಗೋಬೇಕು, ಜುಮ್ಕಾ ತಗೋಬೇಕು, ಬಳೆ ತಗೋಬೇಕು, ಡ್ರೆಸ್ ತಗೋಬೇಕು, ಈ ಥರದ್ದೇನು ಆಸೆ ಇಲ್ವಾ? ತುಂಬ ನನಗೆ ಮೊದಲಿಂದನೂ ಫ್ಯಾಷನ್ ಸೆನ್ಸ್ ತುಂಬ ಇತ್ತು. ಏನೋ ಒಂದು ಸಿಕ್ಕಿದ್ರೆ ಅದನ್ನ ಇನ್ಯಾವ ಥರನೋ ಹಾಕೊಂಡೋಗ್ಬಿಟ್ಟು ಬೇರೆ ಥರ ಕಾಣಿಸ್ಕೊಳ್ತಿದ್ದೆ. ಬಟ್ ಅದನ್ನ ತೊಗೊಳಕ್ ಅಷ್ಟು ದುಡ್ಡು ಇರ್ತಿರ್ಲಿಲ್ಲ. ಆದರೆ ಪಕ್ಕದ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಹೋಗ್ತಿದ್ದೆ. ಏನ? ಜೀನ್ಸ್ ಪ್ಯಾಂಟು ಅವ್ರದ್ದು ಕೊಡ್ತಿದ್ರು. ಅವ್ರಿಗೂ ನಮ್ದೇನೋ ಸೀರೆ ಬೇಕು ಅಂದ್ರೆ ಕೊಡ್ತಿದ್ವಿ. ಅವೆಲ್ಲ ನಡೆಯುತ್ತೆ ಸರ್. ಮೊಸರು ಉಪ್ಪಿನಕಾಯಿ ಇಸ್ಕೊಬರ್ತೀವಲ್ಲ ಹಂಗೆ, ಇವತ್ತು ನಿಮ್ ಚೂಡಿದಾರ ಕೊಡ್ತೀರಾ, ನಿಮ್ದು ಇದು ಕೊಡ್ತೀರಾ ಅನ್ಕೊಂಡಾಗೆಲ್ಲ ಮಾಡ್ತಿದ್ವಿ. ಚೆನ್ನಾಗಿದೆ. ನಮ್ಮ ದೊಡ್ಡಮ್ಮ ಇದಾರೆ ಪಾಪ, ಅವ್ರು ಅವಾಗೆಲ್ಲ ಅನುಕೂಲವಾಗಿದ್ದವರು. ಅವ್ರ ಹತ್ರನು ಅಕ್ಕ ಇವತ್ತು ಪಿಂಕ್ ಕಲರ್ ಚೂಡಿದಾರ್ ಕೊಡು, ನಮ್ದ್ರಲ್ಲಿ ಸರಸ್ವತಿ ಪೂಜೆ, ಹಂಗೆಲ್ಲ ಇಸ್ಕೊಂಡು ಹಾಕೊಂಡು ಹೋಗಿದ್ದೆ. ಆಮೇಲೆ ಊಟದ ವಿಷಯದಲ್ಲೂ ಅಷ್ಟೇ ನಾನು ತುಂಬ ರುಚಿಯಾಗಿ ನಮ್ಮ ಅಜ್ಜಿಯವರೆಲ್ಲ ಒಂದು ಟೈಮಲ್ಲಿ ಅಷ್ಟು ರುಚಿಕಟ್ಟಾದ ಊಟ ಮಾಡೋಕ್ಕಾಗಲಿಲ್ಲ ನನಗೆ. ಅವಾಗ ಅಂದ್ಕೊಂಡಿದ್ದು ಮತ್ತು ಇವತ್ತಿಗೂ ನಾನು ಅದ್ರ ಮೇಲೆ ಸ್ಟ್ಯಾಂಡ್ ಆಗಿದ್ದೀನಿ. ನನಗೆ ಏನು ಅನಿಸುತ್ತೆ, ನನಗನ್ಸಿದ್ದನ್ನ ನಾನು ನಿಲ್ಲಿಸ್ಬಿಟ್ಟು ಫುಟ್ಪಾತಲ್ಲಾದರೂ ಸರಿ, ದೊಡ್ಡ ಸ್ಟಾರ್ ಹೋಟೆಲ್ ಆದರೂ ಸರಿ ತಗೊಂಡು ತಿಂತೀನಿ ಅಂದರೆ ನಾನು ಶ್ರೀಮಂತಳು ಅಂತ ಅರ್ಥ. ನಮ್ಗೆ ಅನಿಸ್ಬೇಕು ಅಂದರೆ ನನಗೆ ಫೀಲ್ ಆಗ್ಬೇಕು. 10,000 ರೂಪಾಯಿ ಮೀಲ್ಸ್ ತಿನ್ನೋಕ್ಕೂ ನನ್ನ ಹತ್ರ ಇದೆ ದುಡ್ಡು ಅಂದ್ರೆ, 100 ರೂಪಾಯಿ ತಿನ್ನೋಕ್ಕೂ ದುಡ್ಡಿದೆ ನನಗೆ ಅಂದ್ರೆ ನಾನು ಅನ್ಸೋದೆಲ್ಲ ತಿನ್ಬೇಕು. ರುಚಿ ನನ್ ತುಂಬಾ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ನಾನು ಸಮೃದ್ಧಳು, ಶ್ರೀಮಂತಳು ಅಂತ ಅರ್ಥ ನಂಗೆ. ಯಾಕೆಂದ್ರೆ ಬಡತನನೇ ಅದಲ್ಲ, ತಿನ್ನಕ್ಕೆ ಕಾಸಿರಲ್ಲ ಅನ್ನೋಗೆ. ಇನ್ನೊಂದು, ನನಗನ್ಸಿದ್ದ ಅಟೈರ್ನೆಲ್ಲ ನಾನು ವೇರ್ ಮಾಡ್ತೀನಿ, ನಾನು ತಗೊಳ್ತೀನಿ ಅಂತ ಅಂದ್ರೆ ನಾನು ಶ್ರೀಮಂತಳು ಅಂತ ಅರ್ಥ. ಎರಡೂ ಇವಾಗ ನನ್ನಿಂದ ಆಗುತ್ತೆ. ಊಟನೂ ಮಾಡ್ಬೋದು, ನಾನು ಊಟ ಮಾಡಿ ನಾನು ತಂಡಕ್ಕೆ ನಮ್ಮ ಎಲ್ಲರಿಗೂ ನಾನು ಫೀಡ್ ಮಾಡೋಷ್ಟು ನನ್ನಲ್ಲಿ ಶಕ್ತಿ ಇದೆ. ಹಾಗೆ ನನ್ನ ಅಟೈರ್ ನಾನೇ ಒಂದು ಅಂಗಡಿ ಇಡೋಷ್ಟು ಗಟ್ಟಿ ಆದೆ. ಅದೇನೋ ಊಟ ಮತ್ತೆ ಬಟ್ಟೆಗಾಗಿ ಕಷ್ಟಪಟ್ಟು ಹೋಳಲ್ಲ ನಾವು, ಈ ಊಟ ಮತ್ತೆ ಬಟ್ಟೆನೇ ನನಗೆ ಅನ್ನ ಹಾಕ್ತಿದೆ ಒಂಥರ. ಸ್ಟ್ರೈಟ್ ಕ್ವಶನ್, ಅಕ್ಷತಾ ಪಾಂಡವಪುರ ಈಗ ಶ್ರೀಮಂತರ? ಸರ್ ನಾನು ಶ್ರೀಮಂತಳೆ. ನನ್ನ ಅಕೌಂಟಲ್ಲಿ ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಂತ ಕೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತೀನಿ ಸದ್ಯಕ್ಕೆ. ಆದ್ರೆ ನನ್ನ ಶ್ರೀಮಂತಿಕೆಯನ್ನ ಪರಿಕಲ್ಪನೆ ಇರೋದು ಹೀಗೆ. ಯಾವತ್ತೂ ಕಾಡಿಲ್ವಾ? ನಾನು ಕಮರ್ಷಿಯಲ್ ಸಿನಿಮಾ ಹೀರೋಯಿನ್ ಆಗಿದ್ರೆ ಒಂದು ಹಾಡುಗಾರ ಎಲ್ಲ ಹೋಗ್ಬಿಡ್ಬೋದಾಗಿತ್ತು ಅಂತ ಇಲ್ಲ ಅನ್ಸುತ್ತೆ. ಬೇರೆ ಬೇರೆ ದೇಶಕ್ಕೆ ಹೋಗಿ ಸೀರೀಸ್ ಎಲ್ಲ ನೋಡ್ಬೇಕಾದ್ರೆ ಅದು ಹೀರೋಯಿನ್ ಆಗೇ ಹೋಗ್ಬೇಕು ಅಂತಿಲ್ಲ. ಹೀರೋಯಿನ್ ಆಗಿ ಹೋದ್ರೆ ನಾನು ಎಂಜಾಯ್ ಮಾಡಲ್ಲ. ಬಹುಶಃ ನಟಿಯಾಗಿ ಹೋದ್ರೆ ಎಂಜಾಯ್ ಮಾಡಲ್ಲ. ನಾನು ನಟನೆಯಲ್ಲಿ ಏನೋ ಬೇರೆ ತರ ಮುಳುಗೋಗ್ಬಿಟ್ಟಿರ್ತೀನಿ, ಸ್ಪೇಸ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಹಂಗೆ ಹೋಗಿ ಚಿಲ್ ಮಾಡ್ಕೊಂಡು ಬರ್ಬೇಕು. ಟೆಲ್ ಮೀ, ಈ ಥರದ ಮನೆ ಸ್ಥಿತಿ ಮತ್ತು ಮನಸ್ಥಿತಿಯಲ್ಲಿ ತುಂಬಾ ಹೆಣ್ಣು ಮಕ್ಕಳು ಒದ್ದಾಡಿರ್ತಾರೆ ಅಂಡ್ ಗಿವ್ ಅಪ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಆಗಿರಲ್ಲ, ಒಂದ್ ಸಣ್ಣ ಹೆಲ್ಪ್ ಯಾರೋ ಒಬ್ರು ಮಾಡ್ಬಿಟ್ಟಿದ್ರೆ ಬಹುಶಃ ಗೆದ್ಬಿಡ್ತಿದ್ರೇನೋ. ಈ ಥರ ಸರ್ಕಮ್ಸ್ಟೆನ್ಸಸ್ ಯಾರು ಬೇಕಾದ್ರೆ ಕ್ರಿಯೇಟ್ ಆಗಿರುತ್ತೆ. ಬಟ್ ನೀವು ಓವರ್ಕಮ್ ಮಾಡಿದ್ರಿ. ಟೆಲ್ ಮೀ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಗುರು ನಾನು ಗೆಲ್ಬೋದು, ಇದು ಕಷ್ಟ ಗೊತ್ತು ನನಗೆ, ಬಟ್ ಇದನ್ನ ಮೀರಬೇಕು ಅನ್ನೋದೊಂದು ದೃಢವಾದ ಮನಸ್ಥಿತಿ ಬಂತಲ್ಲ, ಏನದು ಪಾಯಿಂಟ್? ಏನದು? ಡು ಯು ರಿಮೆಂಬರ್? ಪ್ರತಿ ಸಲನೂ ಹಂಗಾಗ್ತಿತ್ತು. ಈಗ ನನ್ನ ತಂದೆ ಆ ಥರ ಆದಾಗ್ಲೂ ಓಕೆ ಸರೆಂಡರ್ ಆಗ್ಬಿಟ್ಟು ಮದುವೆ ಆಗ್ಬಿಡೋಣ ಆಯಿತು ಅಂತೆಲ್ಲ ಅಂದ್ಕೊಳ್ಳೋ ಟೈಮಲ್ಲಿ ನನಗೆ PU-ನಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ, ನಂಗೆ ಫ್ರೀ ಸೀಟ್ ಸಿಕ್ಬಿಡುತ್ತೆ. ಸೊ ಮದುವೆ ದೂರ ಅದೇ ಇದು ಈ ಥರ ಅನಿಸುತ್ತೆ. ಇಲ್ಲ ಇವಾಗ ಆಗ್ತಾನೆ ಇಲ್ಲ ಅಂತ ಅಂದಾಗ ಹೆಂಗಪ್ಪ ಫೈನಾನ್ಷಿಯಲ್ ಅಂದಾಗ ಈ ಥರ 5,000 ರೂಪಾಯಿ ಕೈಗಿಟ್ಬಿಡ್ತಾರೆ. ಇನ್ನೇನೋ ಮುಗೀತು ಸಾಕು ನಿಲ್ಲಿಸ್ಬಿಡೋಣ ಅನ್ನೋ ಟೈಮಲ್ಲಿ ಸಿನಿಮಾ ಬೇಡ ಸಾಕಾಯ್ತು ಅನ್ನೋ ಅಷ್ಟರಲ್ಲಿ ಫಸ್ಟ್ ಸ್ಟೇಟ್ ಅವಾರ್ಡ್ 2026 ಬಂದ್ಬಿಡುತ್ತೆ. ಈ ಥರ ಎಲ್ಲ ಆಗಬೇಕಾದ್ರೆ ಕೋವಿಡಲ್ಲಿ ನನ್ನ ಅಕ್ಷತಾ ಕಿಚನ್ ಸ್ಟಾಪ್ ಮಾಡ್ತೀನಿ ನಾನು. ಅಂದರೆ ನನ್ನ ಲೈವ್ ಕಿಚನ್ ಇತ್ತು, ಅದು ಸ್ಟಾಪ್ ಮಾಡ್ತೀನಿ. ಏಕೆಂದರೆ ಕಿಚನ್ ನಡೆಯೋದೇ ಇಲ್ಲ.
ಕೋವಿಡಲ್ಲಿ ಹೆಂಗೆ ಅಪ್ಪ ಹೊಟ್ಟೆಪಾಡು ಅನ್ನುವಾಗ ನನ್ನ ಮಗಳು ಹುಡ್ತಾಳೆ. ಅವಳು ಒಂದು ಸಮೃದ್ಧಿನೇ ಅಲ್ಲ. ಈ ಥರ ಇವಾಗಲೂ ಅಷ್ಟೇ. ಏನ್ ಮಗಳ ಹೆಸರು? ಗಿಣಿ ಅಲ್ಲ, ಗಿಯಾ. ಅವಳು ನಿಜವಾದ ಹೆಸರು ಗಿಯಾ. ಗಿಯಾ ಗಿಯಾ ಏನಂದ್ರೆ ಗಿಯ ಗಿಯ ಗಾ ಗಿಯ ಗಿಯ. ಓಕೆ ಓಕೆ ಅವಳನ್ನ ಕರೆಯೋದ್ ಗಿಣಿ ಅಂತ. ಓಕೆ. ಮದ್ವೆ ಯಾವಾಗ ಆಯ್ತು? ಮದ್ವೆ 2012 ಆಯ್ತು. ಲವ್ ಮ್ಯಾರೇಜಾ? ಲವ್ ಅಲ್ಲ, ಸೆಲೆಕ್ಷನ್. ಯಾರವರು? ಪ್ರಸನ್ನ ಓಕೆ. ನನ್ನ ಟೀಚರ್ ಆಗಿದ್ರು NST ಟೈಮಲ್ಲಿ. ಓಕೆ. ಡೆಲ್ಲಿನಲ್ಲ, ಡೆಲ್ಲಿಗೆ ಹೋಗೋಕ್ಕೂ ಮೊದಲು ಅವರು NST ಡೆಲ್ಲಿ ಮುಗಿಸ್ಕೊ ಬಂದು ನಮ್ದು ಯಾವುದೋ ಒಂದು ಕೋರ್ಸ್ನ. ಸೊ ಟೀಚರ್ ಮತ್ತು ಸ್ಟೂಡೆಂಟ್ ನ ಲವ್ ಸ್ಟೋರಿ ಸರ್ ನಮ್ಮ ಥಿಯೇಟರ್ ಅಲ್ಲಿಯೇ. ಈಗ ನೀವು ನನಗೆ ಸ್ಟೂಡೆಂಟ್ ಆಗ್ಬೋದು, ನಾನು ನಿಮ್ ಟೀಚರ್ ಆಗ್ತೀನಿ. ಥಿಯೇಟರ್ ಅಲ್ಲಿ ಹಂಗೆ. ಅಲ್ಲಿ ಕ್ಲಾಸ್ ಮತ್ತೆ ವಯಸ್ಸಿನ ಅಂತರ ಇಲ್ಲ, ಯಾರಿಂದನಾದ್ರೂ ಕಲಿಬಹುದು. ಹಂಗೆ ಪ್ರಸನ್ನಂಗೆ ಅವ್ರಿಗೂ ಅವ್ರ ಮನೆಯಲ್ಲಿ ಒತ್ತಡ ಇತ್ತು, ಮದ್ವೆ ಆಗ್ಬೇಕು ಮಾಡ್ಬೇಕು ಅಂತ. ನಂದು ಒತ್ತಡ ಇತ್ತು. ಇಬ್ರದ್ದು ಥಿಯೇಟರ್ ಅಲ್ಲ, ನಾವೆಲ್ಲ ಡೆಪ್ತ್ ಆಗಿ ಅವ್ರು ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ತಿದ್ರು, ನಾನು ಡೆಪ್ತ್ ಆಗಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ಅದು ಆರ್ಟ್ ಮುಖಾಂತರ, ಎಲ್ಲ ಡಿಸೈನು ಮತ್ತೆ ಡೆಮೋ ಇವೆಲ್ಲದ್ರ ಮುಖಾಂತರ. ಆಗ ಒಂದು ಅಪ್ರೋಚ್ ಆಯ್ತು ಇಬ್ರಿಂದನು. ಅವಾಗ ನಮ್ಮ ಜಂಬೆ ಚಿದಂಬರರಾವ್ ಜಂಬೆ ಅಂತ ಇದ್ದಾರೆ, ಒಬ್ರು ಥಿಯೇಟರ್ ಪರ್ಸನಾಲಿಟಿ. ಅವ್ರಿಗೂ ನಾವು ಹಿಂಗ್ ಮದ್ವೆ ಆಗಕ್ ಬೇಕು ಅಂತ ಯೋಚನೆ ಮಾಡ್ತೀವಿ. ಅವ್ರಿಗೂ ಖುಷಿ ಆಯ್ತು. ಇನ್ನು ನಮ್ಮ ಇಬ್ರದ್ದು ಅಫ್ಕೋರ್ಸ್ ನಮ್ಮ ಮಂಡ್ಯದಲ್ಲಿ ಬೇರೆ ಅಂತರ್ಜಾತಿ ಅಂತ ಅಂದ್ರೆ ಗೊತ್ತಲ್ಲ ಹೆಂಗ್ ಮಾಡ್ತಾರೆ. ನಮ್ಮ ಅಮ್ಮಂದು ಮೊದ್ಲೇ ಎಮೋಷನ್ಸ್ ಇತ್ತು. ಕೊನೆಗೆ ನೀನ್ ಯಾರನ್ನೋ ಮದ್ವೆ ಆಗ್ಬಿಡು ಅನ್ನೋ ಲೆವೆಲಿಗೆ ಬಂದ್ರು. ಹಿಂಗೆ ಇವ್ರು ಮದ್ವೆ ಆಗ್ತೀವಿ ಅವರು ಹೋಗಿ ಕೇಳಿದಾಗ ಒಪ್ಕೊಂಡ್ಬಿಟ್ರು. ನಮ್ಮದಿದ್ದು ಒಂದೇ, ನಾವು ಮಂತ್ರ ಮಾಂಗಲ್ಯ ಆಗ್ಬೇಕು. ಕುವೆಂಪು ಅವರು. ಮತ್ತೆ ಅವಾಗ ಮಂತ್ರ ಮಾಂಗಲ್ಯನ ನಾನು ಜಾಸ್ತಿ ತಿಳ್ಕೊಂಡಿದ್ದು ಪುಟ್ಟಣ್ಣಯವರಿಂದ. ರೈತ ಸಂಘಟನೆ ಒಂದಷ್ಟು ಜನಕ್ಕೆ ಮಂತ್ರ ಮಾಂಗಲ್ಯ ಮಾಡ್ತಾ ಇತ್ತು, ಸರಳ ವಿವಾಹ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ನಂಗೆ ಪುಟ್ಟಣ್ಣಯ್ಯನೇ ಬಂದು ಮದುವೆ ಮಾಡಬೇಕು ಅನ್ನೋದಿತ್ತು. ನನ್ನ ದೊಡ್ಡ ಅಭಿಮಾನಿ ಪುಟ್ಟಣ್ಣಯ್ಯಗೆ, KS ಪುಟ್ಟಣ್ಣಯ್ಯ. ಆಮೇಲೆ ನಮ್ಮ ರಂಗಗುರುಗಳು ಜಂಬೆ ಅವರು ಬಂದು ನಮ್ಮ ಮಂತ್ರ ಮಾಂಗಲ್ಯ ಮಾಡಿಕೊಟ್ಟು ನಮ್ಮೂರಲ್ಲಿ ಪಾಂಡವಪುರದಲ್ಲಿ, ಅದರಲ್ಲೂ ನನ್ನ ಅಜ್ಜಿ ಊರಲ್ಲಿ ಅರಳಕುಪ್ಪೆ ಮಂತ್ರ ಮಾಂಗಲ್ಯ ಮಾಡಿ ಕೊಟ್ರು. ನಾನು ಒಂದ್ ವರ್ಷ NST ಮುಗ್ದಿತ್ತು. ಅವಾಗ ರಜಕ್ ಬಂದೋಳು, ಮದುವೆ ಆಗಿ ವಾಪಸ್ ಡೆಲ್ಲಿಗೆ ಹೋದೆ. ಆಮೇಲೆ ಮತ್ತೆ 2.5 ವರ್ಷ ಆದ್ಮೇಲೆ ವಾಪಸ್ ಬೆಂಗಳೂರಿಗೆ ಬಂದೆ. ಇಬ್ರು ಎಲ್ಲಿರ್ಬೇಕು, ಒಂದು ನೆಲೆ ಅಂತ ಮಾಡ್ಕೊಳ್ಳೋಣ, ಓಡಾಡೋದು ಇದ್ದೇ ಇರುತ್ತೆ, ಸೆಂಟ್ರ್ ಮಾಡ್ಕೊಳ್ಳೋಣ ಅಂದಾಗ ಬೆಂಗಳೂರು ಚೂಸ್ ಮಾಡ್ಕೊಂಡ್ವಿ. ಹಾಗಾಗಿ ಬೆಂಗಳೂರು ಒಂದು ಆಯ್ಕೆ ಆಯಿತು. ಅವತ್ತಿಂದ ಇವತ್ತವರೆಗೂ ಇಬ್ರು ಓಡಾಡ್ತಾನೆ ಇದ್ದೀವಿ. ಹೆಚ್ಚು ನಾವು ಸಮಯ ಕಳೆದಿದ್ದು ಕೋವಿಡಲ್ಲಿ. ಅವ್ರೀಗ ಪ್ರೆಸೆಂಟ್ ಶಿವಮೊಗ್ಗ ರಂಗಾಯಣದ ನಿರ್ದೇಶಕರು. ಕರೆಕ್ಟ್. ಈಗ ಕನೆಕ್ಟ್ ಆದೆ ನಾನು. ಈಗ ಪ್ರಸನ್ನ ಅವರು ಕನೆಕ್ಟ್ ಆದೆ ನಾನು. ಹೌದಾ? ಈ ಡೆಸಿಗ್ನೇಷನ್ ಹೇಳಿದ್ಮೇಲೆ ನಂಗೆ ಗೊತ್ತಿರ್ಲಿಲ್ಲ. ಈ ಡೆಸಿಗ್ನೇಷನ್ ಹೇಳಿದ ತಕ್ಷಣ ಆ ಪ್ರಸನ್ನ ಅವರ ಅಂತ ಕನೆಕ್ಟ್ ಆದೆ ನನಗೆ. ಇಬ್ರು ಪ್ರಸನ್ನ ಅವರು ಇದ್ದಾರೆ. ಅದಕ್ಕೆ ಹೇಳಿದ್ದು ದೊಡ್ಡ ಪ್ರಸನ್ನ ಇದ್ದಾರೆ, ಸೀನಿಯರ್. ಹೇಳಿದ ತಕ್ಷಣ ಅವರಾ ಅಂತ ಈಗ ತಕ್ಷಣ ಮುಖ ಕಣ್ಮುಂದೆ ಬಂದ್ಬಿಡ್ತು ನನಗೆ. ಅಷ್ಟೇ. ನೈಸ್. ಮದುವೆ ಆದ್ಮೇಲೆ ನೀವು ಹೀರೋಯಿನ್ ಆಗಿದ್ದು? ಹೀರೋಯಿನ್ ಅಲ್ಲ, ನಟಿ. ಲೀಡ್ ಅಲ್ಲ, ಅತ್ಯುತ್ತಮ ನಟಿ ಅಂದ್ಮೇಲೆ ಹೀರೋಯಿನ್ಗೆ ಬರೋದು ಆಕ್ಚುಲಿ ವೆರಿ ರೇರ್ ಕಾಂಬೋ ಇದು. ಮದ್ವೆ ಆದ್ಮೇಲೆ ಫಿಲಿಂ ಮಾಡಕ್ ಶುರು ಮಾಡಿದ್ದು. ಮಗು ಆದ್ಮೇಲೆನೆ ಸುಮಾರು ಸಿನಿಮಾಗಳನ್ನೂ ಮಾಡಿದ್ದು. ನಾದ್ರೆ ಗ್ಲಾಮರ್ ತುಂಬಾ ಅಪರೂಪದ ಹೆಣ್ಮಗಳು ನೀವು. ಅಷ್ಟು ಈಸಿ ಅಲ್ವೇ ಅಲ್ಲ ನಮ್ಮ ಇಂಡಸ್ಟ್ರಿ. ಮತ್ತೆ ಇವೆಲ್ಲ ಹೇಳಿದಾಗ ಲಕ್ಕಿ ತಾನೆ. ನಾನು ವೈಂಡ್ ಅಪ್ ಮಾಡಕ್ ಹೆಂಗ್ ಮನ್ಸ್ ಬರುತ್ತೆ, ಮಾಡ್ಬೇಕು ಅಂದಾಗ ಈ ತರ ಎಲ್ಲ ಆಗ್ಬಿಡುತ್ತೆ. ಪಿಂಕಿಯಲ್ಲಿ ಏನೋ ಸಿನಿಮಾಗೆ ಅವಕಾಶ ಬಂದಿದ್ದು. ಪೃಥ್ವಿ ಕೋಣನವ್ರು ತುಂಬಾ ಒಳ್ಳೆ ನಿರ್ದೇಶಕರು. ಆಮೇಲೆ ಕೋಳಿ ಹೆಸರು ಹುಚ್ಚೀರಿ ನೀನೇ ಮಾಡ್ಬೇಕು ಅಂತ ನನ್ನ ಅಪ್ರೋಚ್ ಮಾಡಿದಾಗ ಹುಡ್ಕೊಂಡ್ ಬರುತ್ತೆ. ತುಂಬಾ ಜನ ಹುಡ್ಕೊಂಡು ಹೋಗ್ತಾರೆ, ಅದು ಕೇಳಿದೀವಿ ನಾವು. ನೂರಾರು ಸಾವಿರಾರು ಕಿಲೋಮೀಟರ್ ಜರ್ನಿ ಮಾಡಿ ಒಂದು ಆಡಿಷನ್ ಅಟೆಂಡ್ ಮಾಡಿರೋ ಹೆಣ್ಮಗಳು ನೂರಾರು ಆಡಿಷನ್ ಮಾಡಿದ್ಮೇಲೆ ಯಾವುದೋ ಸಿನಿಮಾ ಹೀರೋಯಿನ್ ಆಗಿದ್ದು ಉದಾಹರಣೆ ನನಗೆ ಗೊತ್ತಿದೆ. ಬಹುಶಃ ಆ ನಿರ್ದೇಶಕರು ನಂತರ ಡೆಪ್ತ್ ಆಗಿ ಯೋಚನೆ ಮಾಡ್ತಾರೇನೋ ಎಲ್ಲ. ಅವ್ರಿಗೆ ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಅಲ್ಲಿ ನಾನು ಕಾಣಿಸಿರ್ತೀನಿ, ಅಥವಾ ಇವಳು ಈ ಪಾತ್ರಕ್ಕೆ ನ್ಯಾಯ ಒದಗಿಸಬಲ್ಲಳು ಅಂತ ಅನಿಸ್ಬೋದು. ಹಂಗಿರ್ಬೋದು.